ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆಯ ಸಂಖ್ಯೆ 237. ಇವತ್ತಿನ ಕತೆ ಬಂದ ಬೈರಾಗಿ. ಇದನ್ನು ನಾವು ಹೆಚ್ಚು ಕೇಳೇ ಇಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಅಥವಾ ಪರಕೀಯರ ದಬ್ಬಾಳಿಕೆ ವಿರುದ್ಧ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಬಂದ ಬೈರಾಗಿ ಒಬ್ಬ. 1708 ನಮ್ಮ ದಕ್ಷಿಣ ಭಾರತ, ಗೋದಾವರಿ ನದಿ ತೀರ, ಅಲ್ಲಿ ಬೆಟ್ಟ ಗುಡ್ಡ ಗುಹೆ ಎಲ್ಲ ಇದೆ. ಅಲ್ಲೊಬ್ಬ ಸಾಧು ಇದ್ದಾನೆ. ಅವನ ಹೆಸರೇ ಮಾಧೋದಾಸ್ ಅಂಥೇಳಿ. ಆತ ಮಹಾ ತಂತ್ರಗಾರ, ಯಕ್ಷಿಣಿಗಾರ, ಮಂತ್ರತಂತ್ರಗಳನ್ನು ಕಲ್ತಿರುವಂಥ ಸಾಧು. ಈತ ಮಂತ್ರತಂತ್ರಗಳನ್ನು ಕಲಿತು ಸಾಧನೆ ಮಾಡಿದರೂ ಸಹಿತ ಅದನ್ನು ಜನಹಿತಕ್ಕಾಗಿ ಬಳಸ್ತಾ ಇದ್ದ. ಹಾಗಾಗಿ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಹಿತ ಇವನು ಅಂದರೆ ಭಾಳ ಅಭಿಮಾನ, ಗೌರವ, ಪ್ರೀತಿ. ಹೀಗಿರಬೇಕಾದ್ರೆ ಏನಾಗ್ಬಿಟ್ಟಿದೆ, ಪಂಜಾಬ್ನಲ್ಲಿ ಈ ಮೊಘಲರ ದಬ್ಬಾಳಿಕೆ ದೌರ್ಜನ್ಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡ್ತು. ಅಲ್ಲಿ ನಮ್ಮ ಗುರು ಗೋವಿಂದ ಸಿಂಗ್ರು ರೈತರ ಕಷ್ಟ ನೋಡಿ ಮರಗಿದ್ರು. ಏನು ಮಾಡಬೇಕು, ಇದಕ್ಕೆ ಪರಿಹಾರ ಇಲ್ಲ, ಹೋರಾಟಕ್ಕೆ ನಮಗೆ ದಕ್ಷ ನಾಯಕ ಸಿಗ್ತಿಲ್ಲ ಅಂಥೇಳಿ ಅಲ್ಲಿಂದ ಬಂದರು. ಅಷ್ಟೊತ್ತೇನಾಗಿದೆ, ಮೊಘಲರು ಔರಂಗಜೇಬ್ ಮರಣ ಹೊಂದಿದ್ರು ಸಹಿತ ಅವನ ವಂಶಸ್ಥರಿದ್ದಾರೆ. ಅದರಲ್ಲಿ ಫರಖುಸಿಯರ್ ಅಂತಿದ್ದಾನೆ, ಮಹಾ ನೀಚ. ಔರಂಗಜೇಬನ ವಂಶ ಅಂದರೆ ಇನ್ನೇನು ಇರಬೇಕಂತವನೇ. ಅಲ್ಲಿ ರೈತರಿಗೆ ತುಂಬ ಹಿಂಸೆ ಕೊಟ್ಟು ನಡೆಸಿದ್ದಾರೆ. ಗುರು ಗೋವಿಂದ ಸಿಂಹರ ಮಕ್ಕಳೆಲ್ಲ ಕೊಂದು ಹಾಕಿಬಿಟ್ಟಿದ್ರು. ಗುರು ಗೋವಿಂದ ಸಿಂಹರು ಒಬ್ಬ ಸರಿಯಾದ ಯೋಧನನ್ನು, ಶಿಷ್ಯನನ್ನು ಹುಡುಕೊಂಡು ದಕ್ಷಿಣ ಭಾರತಕ್ಕೆ ಬಂದರು. ಆಗ ಮಾಧವದಾಸನ ವಿಷಯ ಕೇಳ್ತು, ಸೀದಾ ಅವನು ನೋಡ್ಲಿಕ್ಕೆ ಬಂದರು. ಈ ನಮ್ಮ ಮಾಧವದಾಸ್ ಬೈರಾಗಿ, ಸನ್ಯಾಸಿ. ಗುರು ಗೋವಿಂದ ಸಿಂಹರು ತನ್ನಂಥ ಒಬ್ಬ ಸಾಮಾನ್ಯ ಯೋಗಿಯನ್ನು ನೋಡಕ್ಕೆ ಬಂದ್ರಲ್ಲ ಅಂತ ಹೋಗಿ ಆತ ಓಡೋಗಿ ಅವ್ರ ಕಾಲಿಗೆ ಬಿದ್ದ. ಗುರುದೇವ, ನೀವು ದೊಡ್ಡವರು, ಬನ್ನಿ ಬನ್ನಿ ಅಂಥೇಳಿ ಸ್ವಾಗತ ಮಾಡಿ ಅವ್ರನ್ನ ಕೂಡಿಸ್ದ. ನೀವು ಇನ್ನು ಮೇಲೆ ನಾನು ನಿಮಗೆ ಶರಣಾಗತನಾಗಿದ್ದೇನೆ. ನೀವು ದೊಡ್ಡವರು, ಇನ್ನು ಮೇಲೆ ನಾನು ನಿಮ್ಮ ಶಿಷ್ಯ, ಹೇಳಿ ಅಪ್ಪಣೆ ಮಾಡಿ, ಏನು ಹೇಳಿ ನಾನು ಮಾಡ್ತೀನಿ ಅಂದ. ಅವನ ನಯ ವಿನಯ ಸೌಜನ್ಯ ನೋಡಿ ಗುರು ಗೋವಿಂದ ಸಿಂಹರಿಗೆ ಬಹಳ ಸಂತೋಷ ಆಯಿತು. ನೋಡು, ಇಷ್ಟೇ, ನೀನು ಒಬ್ಬ ತಾಂತ್ರಿಕ, ನಿನ್ನಲ್ಲಿ ಅದ್ಭುತ ಶಕ್ತಿ ಇದೆ, ನೀನು ಗುಹೆನಲ್ಲೇ ಕೂತಿರಬಾರ್ದು. ಈ ಶಕ್ತಿ ಜನಹಿತಕ್ಕೆ ಬಳಕೆ ಆಗಬೇಕು. ನೀನು ಇಲ್ಲಿಗೆ ಮಾತ್ರ ಒಂದು 4 ಜನಕ್ಕೆ ಉಪಯೋಗ ಆಗ್ತಾ ಇದೆ ನಿನ್ನ ಶಕ್ತಿ. ನೋಡು, ಪಂಜಾಬ್ನಲ್ಲಿ ಹೀಗಾಗ್ತಾ ಇದೆ. ಈ ಜನ ಒದ್ದಾಡ್ತಿದ್ದಾರೆ, ರೈತರಿಗೆ ತೊಂದರೆ ಆಗಿದೆ, ಅಲ್ಲಿ ಮೊಘಲರ ದಬ್ಬಾಳಿಕೆ ದೌರ್ಜನ್ಯ ಮಿತಿ ಮೀರಿದೆ. ನಿನಗೆ ಏನೇನೋ ಶಕ್ತಿಗಳು ಗೊತ್ತಿದೆ, ನಿನಗೆ ಬಿಲ್ಲು, ಬಾಣ, ಕತ್ತಿ, ಖಡ್ಗ, ಬಂದೂಕು ಎಲ್ಲ ಗೊತ್ತು. ನೀನು ಹೋಗು, ನನ್ನ ಶಿಷ್ಯನಾಗಿ ಅಲ್ಲಿ ಹೋಗಿ ಅಲ್ಲಿ ಜನರ ನಾಯಕನಾಗಿ ಅವರನ್ನು ಸಂಘಟಿಸಿ ದುಷ್ಟರ ವಿರುದ್ಧ ಹೋರಾಟ ಮಾಡುವಂದಾಗ ಈತ ಅಪ್ಪಣೆ ಅಂತ ಒಪ್ಕೊಂಡು ಬಿಟ್ಟ. ಹಾಗಾಗಿ ಗುರು ಗೋವಿಂದ ಸಿಂಹರು ಏನು ಮಾಡಿದ್ದಾರೆ, ಅವನಿಗೆ ಪಟ್ಟ ಶಿಷ್ಯನಾಗಿ ಮಾಡಿಕೊಂಡು ಮಾಧವದಾಸನಿಗೆ ಬಂದ ಬೈರಾಗಿ ಅನ್ನೋ ಹೊಸ ಹೆಸರನ್ನು ಕೊಟ್ಟರು. ಅವನಿಗೆ ಬಾವುಟವನ್ನು, ಒಂದು ಖಡ್ಗವನ್ನು, 5 ಬಾಣವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದರು. ಅವರು ದಕ್ಷಿಣ ಭಾರತದಲ್ಲೇ ಉಳಿದು ಬಿಟ್ಟರು. ಈತ ಸೀದಾ ಪಂಜಾಬಿಗೆ ಬಂದ. ಪಂಜಾಬ್ನಲ್ಲಿ ಗುರು ಗೋವಿಂದ ಸಿಂಹರ ಶಿಷ್ಯರನ್ನೆಲ್ಲ ಸಂಘಟಿಸಿದ. ಗುರುಗಳು ತನ್ನನ್ನು ಈ ಹೊಣೆಗೆ ಕಳಿಸಿದ್ದಾರೆ ಅಂತ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡ್ರು. ಅವರಿಗೆಲ್ಲರಿಗೂ ಸಹಿತ ಏನು ಮಾಡಿದ್ದಾನೆ, ಶಸ್ತ್ರವನ್ನು ಹೇಗೆ ಬಳಸೋದು, ಹೇಗೆ ಯುದ್ಧ ಮಾಡೋದು ತರಬೇತಿ ಕೊಟ್ಟು ಒಂದು ಸೇನೆಯನ್ನು ಸಜ್ಜುಗೊಳಿಸ್ತಾ ಇದ್ದಾನೆ. ಏನು ಬಂದರು ಹುಡುಗರು, ಯುವಕರೆಲ್ಲ ಸೇರಿದ್ದಾರೆ, ಒಂದು ಒಳ್ಳೆ ತಂಡ ಆಗ್ತಾ ಇದೆ. ಇವನ ಉದ್ದೇಶ ಒಂದು ಬಲಿಷ್ಠ ಸೇನೆಯನ್ನು ಮಾಡಿಕೊಂಡು ಮೊಘಲರ ಮೇಲೆ ದಾಳಿ ಮಾಡಲಿಕ್ಕೆ ದೆಹಲಿ ಮೇಲೆ ಹೋಗಿಬಿಡೋದು, ಅವ್ರನ್ನ ಬಗೆಬಿಡೋದು, ನಾಶ ಮಾಡಬೇಕು ಅಂತ ಹೊಂಟು ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಒಂದು ದೊಡ್ಡ ದುಃಖದ ಸುದ್ದಿ ಕೇಳಿತು. ಏನದು, ದಕ್ಷಿಣ ಭಾರತದಲ್ಲಿದ್ದಲ್ಲ ಗುರು ಗೋವಿಂದ ಸಿಂಹರು, ನಾದೆಣ್ಣಲ್ಲಿದ್ದಾಗ ಅಲ್ಲಿ ಪಠಾಣರುಗಳು ಅವ್ರನ್ನ ಕೊಂದು ಹಾಕಿಬಿಟ್ರು ಅಂತ ಭಾಳ ಸಿಟ್ಟು ಬಂದ್ಬಿಡ್ತು. ಪಂಜಾಬ್ನಲ್ಲಿ ಕರೆ ಕೊಟ್ಟ, ನಮ್ಮ ಗುರು ಗೋವಿಂದ ಸಿಂಹರನ್ನು ಕೊಂದಿದ್ದಾರಲ್ಲ, ದುಷ್ಟರನ್ನು ಸರ್ವನಾಶ ಮಾಡದೆ ನಾವು ನೀರು ಕುಡಿಬಾರ್ದು. ನಾವೆಲ್ಲ ಗುರು ಗೋವಿಂದ ಸಿಂಹರ ಶಿಷ್ಯರಾದರೆ ನೀವೆಲ್ಲ ಬನ್ನಿ, ನಾನಂತೂ ಪ್ರತಿಜ್ಞೆ ಮಾಡಿದ್ದೀನಿ, ದುಷ್ಟರನ್ನು ಸಂಹಾರ ಮಾಡೋ ತಕ್ಕ ನನಗೆ ನೀತೆ ಬರಲ್ಲ ಅಂದ ಕೂಡಲೇ ಏನು ಉತ್ಸಾಹ ಉಕ್ಕಬಿಟ್ಟಿದೆ ಸಿಖ್ಖರಲ್ಲಿ. ಎಲ್ಲರೂ ಕೈಯಲ್ಲಿ ಸಿಕ್ಕ ಶಸ್ತ್ರ ತಗೊಂಡು 5ಕ್ಕಿಂತ ಹೆಚ್ಚು 1000 ಜನ ಏನು ಮಾಡಿದ್ರು, ಇವನ ಜೊತೆಗೆ ಬಂದರು. ಈ ಪಠಾಣ್ರುಗಳು ಏನು ಗುರು ಗೋವಿಂದ ಸಿಂಹರನ್ನು ಕೊಂದಿದ್ರು, ಅವರೆಲ್ಲ ಅಡ್ಕೊಂಡಿದ್ದಲ್ಲಿ ಸುಮನಾ ನಗರದಲ್ಲಿ. ಸುಮನಾ ನಗರಕ್ಕೆ ಏನು ಮಾಡಿಬಿಟ್ಟ, ಈತ ದೊಡ್ಡ ಸೇನೆ ತಗೊಂಡು ದಂಡೆತ್ತು ಬಂದೇ ಬಿಟ್ಟ.
ಆದರೆ ಇಲ್ಲಿ ಪಠಾಣ್ರಿಗೆ ಅವ್ರ ದೊಡ್ಡ ಸೇನೆ ಇದ್ದು ನಮ್ಮ ಬಂದಾ ಬೈರಾಗಿ ಸೇನೆಯ ಆಕ್ರೋಶ ರೋಷ ವೇಷ ಪರಾಕ್ರಮವನ್ನು ತಡ್ಕೊಳ್ಳೋಕ್ಕಾಗದೆ ಸಾತ್ಲ ಕೆಟ್ಟಂತ ಓಡೋಗ್ಬಿಟ್ರು. ಕೈ ಕಾಲೆಲ್ಲ ಮುರ್ಕೊಂಡು ಬಿದ್ದಿದ್ದಾರೆ. ಬಂದಾ ಬೈರಾಗಿ ರೋಷ ಕಮ್ಮಿ ಆಗಿಲ್ಲ. ಗುರುಗಳನ್ನು ಕೊಂದಂಥ ನೀಚರು ಅಂಥೇಳಿ ಇಡೀ ಊರನ್ನು ಸ್ಮಶಾನ ಮಾಡಿಬಿಟ್ಟ. ಆಗ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಗೆ ಒಂದು ಕೆಲಸ ಮುಗೀತು. ಗುರು ಗೋವಿಂದ ಸಿಂಹರನ್ನು ಕೊಂದವ್ರನ್ನೆಲ್ಲ ಸರ್ವನಾಶ ಮಾಡ್ದ. ಈಗ ಗುರು ಗೋವಿಂದ ಸಿಂಹರ ಮಕ್ಕಳನ್ನು ಕೊಂದಿದ್ರಲ್ಲ, ಎಲ್ಲಿದ್ದಾರೆ? ಸರಹಿಂದ ನಗರ. ಇದು ಸುಮನ ನಗರ ಆಯಿತು. ಸರಹಿಂದ ನಗರದ ಮೇಲೆ ಇದೇ ಸೇನೆ ತಗೊಂಡು ನುಗ್ಗಿಸ್ಬಿಟ್ಟ. ಅದು ಉತ್ತರ ಭಾರತದಲ್ಲಿತ್ತು. ಅಲ್ಲಿ ವಜೀದ್ ಖಾನ್ ಅಂಥೇಳಿ ಅಲ್ಲಿ ಅವನು ಸರ್ದಾರ. ಅವನು ಯುದ್ಧಕ್ಕೆ ಸಿದ್ಧನಾದ. ಅವನ ಸೇನೆ ಜೊತೆಗೆ ಆಫ್ಘನ್ನು, ಪಠಾಣ, ಮೊಘಲು ಎಲ್ಲ ಸೇನೆಗಳು ಸಜ್ಜುಗೊಳಿಸ್ಕೊಂಡ. ಬಂದಾ ಬೈರಾಗಿಯನ್ನು ಎದುರಿಸೋಕ್ಕಾಗಲೇ ಇಲ್ಲ. ಬಂದಾ ಬೈರಾಗಿ ಜೊತೆಗೆ ಏನು ಆವೇಶದಿಂದ ಸೈನಿಕರು ಹೊಡೆದಾಡ್ತಿದ್ದಾರೆ. 2 ದಿನದಲ್ಲಿ ಮೊಘಲ ಸೇನೆ ಸೋತು ನಾಶ ಆಗಿ ದಿಕ್ಕಾಪಾಲ ಓಡೋಗ್ಬಿಡ್ತು. ಈಗ ಇದನ್ನೂ ಸಹಿತ ಏನು ಮಾಡ್ದ? ಸರ್ವನಾಶ ಮಾಡಿ ಸೇಡನ್ನು ತೀರಿಸ್ಕೊಂಡ. ಈಗೇನು ಮಾಡಬೇಕು? ಅದಕ್ಕೆ ಏನು ಮಾಡ್ದ? ಮಖಲೀಸ್ ಅಂತೇಳಿ, ಮಖಲೀಸ್ಗಡ ಅಂಥೇಳಿ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿ ಎಲ್ಲರಿಗೂ ರಕ್ಷಣೆ ಕೊಟ್ಟು ತಾನು ರಾಜನಾಗಿ ಆಡಳಿತ ಮಾಡ್ತಿದ್ದಾನೆ. ಯಾಕೆ? ಜನಹಿತಕ್ಕಾಗಿ. ಎಲ್ಲ ಕಡೆಗೂ ಬಂದಾ ಬೈರಾಗಿ ಕೀರ್ತಿ ಹರಡಿಬಿಟ್ಟಿದೆ. ಎಲ್ಲವನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಮೊಘಲರ ದೊರೆ ಫರ್ಕುಸಿಯಾರಿಗೆ ಸಂಕಟವೋ ಸಂಕಟ. ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಹಾಕ್ದಂಗೆ ರುಬ್ದಂಗೆ ಆಗ್ತಾ ಇದೆ. ಯಾಕೆ? ಒಂದು, ಸುಮನ ನಗರವನ್ನು ನಾಶ ಮಾಡ್ದ, ಸರಹಿಂದ ನಗರವನ್ನು ನಾಶ ಮಾಡ್ದ, ಸಿಖ್ಖರಿಗೆ ಅದ್ಭುತವಾಗಿ ಬೆಳೆಯೋಂಗೆ ಮಾಡಿಬಿಟ್ಟಿದ್ದಾನೆ. ನಾವು ಎಲ್ಲೋ ನಾಪತ್ತೆಯಾಗಿದ್ದೀವಿ. ಮೊಘಲರು ಇಲ್ಲ, ಪಠಾಣ್ರು ಇಲ್ಲ, ಆಫ್ಘನ್ರು ಇಲ್ಲ. ಏನಾದ್ರು ಮಾಡಬೇಕು. ಆದರೆ ನಾವು ಯುದ್ಧಕ್ಕೆ ಹೋದರೆ ಏನಾಗುತ್ತೆ? ಸುಮನ ನಗರದಲ್ಲಾಗಿದ್ದು ಸರಹಿಂದ್ ನಗರದಲ್ಲಾಗಿದ್ದೇ ಆಗತ್ತೆ. ಇವರನ್ನು ಎದುರಿಸಲಾರೆ. ಮೊದಲು ಒಡಕುಟ್ಟಿಸಬೇಕು, ಬಂದಾ ಬೈರಾಗಿ ಬಲವನ್ನು ಕಮ್ಮಿ ಮಾಡಬೇಕು, ಆಮೇಲೆ ಯುದ್ಧ ಮಾಡಬೇಕು ಅಂತ. ಮಹಾಚತುರ. ಇವನೇನು ಮಾಡಿಬಿಟ್ಟ? 2 ರಾಯಭಾರಿಗಳನ್ನು ಗುರು ಗೋವಿಂದ ಸಿಂಹರ ಹೆಂಡತಿ ಹತ್ರ ಕಳಿಸ್ದ. ಅವರು ಅತ್ಯಂತ ನೈವೇದ್ಯ ಹೇಳಿದರು, ತಾಯಿ, ತಪ್ಪು ಕಲ್ಪನೆ ಆಗಿಬಿಟ್ಟಿದೆ. ನಮಗೆ ಸಿಖ್ಖರ ಬಗ್ಗೆ ಯಾವ ದ್ವೇಷ ಇಲ್ಲ. ಅದೇನೋ ಮೋಸದಿಂದ ಗುರುಗಳು ನಿಮ್ಮ ಮಕ್ಕಳೆಲ್ಲ ವಧೆಯಾಗಿಬಿಟ್ರು. ದಯಮಾಡಿ ಕ್ಷಮಿಸಬೇಕು. ನಮಗೆ ಸಿಖ್ಖರ ಬಗ್ಗೆ ದ್ವೇಷ ಇಲ್ಲ. ಸಿಖ್ಖರು ಸ್ವತಂತ್ರರು. ಅವರು ತಮ್ಮದೇ ಆದ ರಾಜ್ಯವನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ತಾಯಿ, ದಯವಿಟ್ಟು ಬಂದಾ ಬೈರಾಗಿ ಏನು ಯುದ್ಧ ಮಾಡ್ತಿದ್ದಾರೆ, ಯುದ್ಧವನ್ನು ನಿಲ್ಲಿಸಿಬಿಡಿ. ನಾವೆಲ್ಲವನ್ನು ಕಾರ್ಯರೂಪಕ್ಕೆ ತರ್ತೀವಿ, ನೀವು ಹೇಳ್ದಂಗೆ ಕೇಳ್ತೀವಿ, ನಿಮ್ಮ ಜೊತೆ ಸ್ನೇಹದಿಂದ ಇರ್ತೀವಿ ಅಂತೇಳಿ ಮಾತಲ್ಲಿ ಉಬ್ಬಿಸಿಬಿಟ್ರು. ಆ ತಾಯಿಗೂ ಅನ್ನಿಸ್ತು, ಹೌದು, ನಮ್ಮ ಸಿಖ್ಖರುಗಳು ಯಾಕೆ ಯುದ್ಧ ಮಾಡಿ ಸುಮ್ಮನೆ ರಕ್ತಪಾತ ಆಗಬೇಕು? ಹೇಗೂ ಒಪ್ಪಿಕೊಂಡಿದ್ದಾನೆ ಈ ಚಕ್ರವರ್ತಿನೇ, ನಮಗೆ ಸ್ವತಂತ್ರ ರಾಜ್ಯವೂ ಆಗುತ್ತೆ, ಯುದ್ಧ ನಿಲ್ಲಿಸ್ಬಿಡೋಣ ಅಂಥೇಳಿ ಒಂದು ಪತ್ರವನ್ನು ನಮ್ಮ ಬಂದಾ ಬೈರಾಗಿ ಕಳಿಸಿದ್ಲು. ಮಖಲೀಸ್ಗಡಕ್ಕೆ ಬಂತು. ಪತ್ರವನ್ನು ನೋಡ್ದ. ಏನಿದು? ದುಷ್ಟರೂ ಯುದ್ಧ ಮಾಡ್ತಾ ಇದ್ರೆ ನಾವು ಹಿಂಸರಿಯೋದು ಇಲ್ಲ. ನಾವು ಗೆದ್ದಿದ್ದೀವಿ, ಮೇಲ್ಗೈಯಾಗಿದೆ. ನಾವೀಗ ಸೇಡ್ ತೀರಿಸ್ಕೊಳ್ಬೇಕು. ದೆಹಲಿ ಮೇಲೆ ದಾಳಿ ಮಾಡಿ ಅವರನ್ನು ಸಂಪೂರ್ಣ ಸೋಲಿಸಿಬಿಡಬೇಕು. ನಾವು ಯಾವ ಕಾರಣಕ್ಕೂ ಶರಣಾಗತರಾಗಬಾರ್ದು. ನಮ್ಮ ಗುರುಪತ್ನಿ ಯಾಕೋ ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟಿದ್ದಾರೆ ಅನ್ಸುತ್ತೆ, ನಾವು ಅವ್ರ ಮಾತು ಕೇಳೋದು ಬೇಡ ಅಂಥೇಳಿ ಅಲ್ಲಿರೋರು ಸಹಿತ ಇವನು ಅನುಯಾಯಿಗಳು ಹೌದು ಹೌದು ಅಂದ್ಬಿಟ್ಟು. ಹೀಗಿರಬೇಕಾದ್ರೆ ಏನಾಗಿಬಿಟ್ಟಿದೆ, 2 ಭಾಗ ಆಗ್ಬಿಟ್ಟು ಸಿಖ್ಖರಲ್ಲಿ. ಕೆಲವರು ಬಂದಾ ಬೈರಾಗಿ ಜೊತೆ ನಿಂತು ನಾವು ಯುದ್ಧ ಮಾಡಬೇಕು. ಇನ್ನು ಕೆಲವು ಚಾಚಾ, ನಮಗೆ ಸ್ವತಂತ್ರ ದೇಶ ಸಿಗುತ್ತೆ, ನಾವ್ಯಾಕೆ ಯುದ್ಧ ಮಾಡಬೇಕು? ಗುರುಪತ್ನಿ ಆದೇಶ ಕೊಟ್ಟಿದ್ದಾರೆ, ಗುರುಗಳು ಹೇಗೋ ಹಾಗೆ, ಆ ತಾಯಿನೂ ಹಾಗೆ ಅಂತ ಅವರು ನಿಂತುಬಿಟ್ರು. ಇದೇ ಸಮಯನ ಬಳಸ್ಕೊಂಡಂತಹ ನಮ್ಮ ಮೊಘಲ್ ಚಕ್ರವರ್ತಿ ಏನು ಮಾಡಿದ್ದಾನೆ, ಫರ್ಕುಸಿಯಾರ್ ದೊಡ್ಡ ಸೇನೆಯನ್ನು ಸೇನಾಧಿಪತಿ ಜೊತೆ ಕಳಿಸ್ಬಿಟ್ಟ. ಅವರು ಬಂದವರು ಏನು ಮಾಡಿದ್ದಾರೆ, ಈ ಕೋಟೆಗೆ ಮುತ್ತಿಗೆ ಹಾಕಿಬಿಟ್ಟು. ಸರಿ, ಎಷ್ಟು ಹೋರಾಟ ಮಾಡಿದ್ರು ಅರ್ಧಕ್ಕರ್ಧ ಸಂಖ್ಯೆ ಕಮ್ಮಿ ಆಗಿಬಿಟ್ಟಿದೆ. ಮೊದಲಿನ ಶಕ್ತಿ ಇಲ್ಲ. ಯುದ್ಧದಲ್ಲಿ ಸೋತು ಅಲ್ಲಿಂದ ಹಿಂಬೆಟ್ಟುಬಿಟ್ಟ ನಮ್ಮ ಬಂದಾ ಬೈರಾಗಿ. ಸೀದಾ ಬಂದು ಗುರುದಾಸ್ಪುರದಲ್ಲಿ ಉಳ್ಕೊಂಡ. ಅಲ್ಲೂ ಸಹಿತ ಮೊಘಲ್ ಸೇನೆ ಮುತ್ತಿಗೆ ಹಾಕಿಬಿಟ್ಟ. ತಪ್ಪಿಸ್ಕೊಂಡು ಹೋಗೋಂಗೆ ಇಲ್ಲ. ಸೇನಾಧಿಪತಿ ಹೇಳಿ ಕಳಿಸ್ದ, ಮೊಘಲ್ ಸೇನಾಧಿಪತಿ, ನಮಗೆ ನಿಮ್ಮ ಬಗ್ಗೆ ದ್ವೇಷ ಇಲ್ಲ, ನೀವು ಶರಣಾಗತರಾಗಿಬಿಟ್ರೆ ನಿಮ್ಮನ್ನು ದೆಹಲಿಗೆ ಕರ್ಕೊಂಡು ಹೋಗ್ತೀವಿ, ಮರ್ಯಾದೆಯಿಂದ ನೋಡ್ಕೊಳ್ತೀವಿ, ನೀವು ಗೌರವದಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ರು. ಸರಿ, 7,000 ಜನ ಸೈನಿಕರಿದ್ದಾರೆ, ಯಾಕೆ ನಿರಪರಾಧಿಗಳು ಸಾಯಬೇಕು ಅಂಥೇಳಿ ಶರಣಾಗತಲಾಗ್ಲಿಕ್ಕೆ ಒಪ್ಕೊಂಡೇ ಬಿಟ್ಟರು. ಎಲ್ಲರೂ ಬಂಧಿಸ್ಕೊಂಡು ಕರ್ಕೊಂಡು ಹೋದರು. ಬಂದಾ ಬೈರಾಗಿಯನ್ನು ಕಬ್ಬಿಣದ ಪಂಜರದಲ್ಲಿಟ್ಟು ದೆಹಲಿ ತುಂಬ ಮೆರವಣಿಗೆ ಮಾಡಿ ಅವನಿಗೆ ಅವಮಾನ ಮಾಡಿಬಿಟ್ರು.
ಹೇಳ್ದಂಗೆ ನಡ್ಕೊಳ್ಳೇ ಇಲ್ಲ. ಗೊತ್ತಿತ್ತು ಬಂದಾಬಾಯಿ ಮಹಾ ನೀಚರು ಇವರು ಅಂತ. ಆದರೆ ಔರಂಗಜೇಬನ ಸಂತತಿ ನಂಬಿದ್ರು. ಯಾರು? ಮೊದಲು ಗುರುಪತ್ನಿಯಿಂದಾಗಿ ಅವ್ರನ್ನ ತಲೆ ಸವರಿ ಒಡಕನ್ನು ಹುಟ್ಟಿಸಿದ್ದ ಈ ಫರ್ಕುಸಿ ಯಾರು? ಈಗ ಇಲ್ಲೂ ಸಹಿತ ಮೋಸ ಆಗೋಯ್ತು. ಜೊತೆಗೆ ಒಂದೇ ದಿನ 700 ಜನ ಬಂದಾಬೈರಾಗಿಯ ಅನುಯಾಯಿಗಳು ಮತ್ತು ಬಂದಾಬೈರಾಗಿ ಮಗ ಎಲ್ಲರಿಗೂ ನೇಣು ಹಾಕಿ ಸಾಯಿಸಿಬಿಟ್ರು. ಅವರ ಹೃದಯವನ್ನೆಲ್ಲ ಕಿತ್ತು ಹಾಕಿದರು. ಅವನ ಹೃದಯದ ಮಾಂಸವನ್ನು ತಂದು ತಿನ್ನು ತಿನ್ನು ಅಂತೇಳಿ ಬಲವಂತ ಮಾಡಿ ಬಂದಾಬೈರಾಗಿ ಬಾಯಿಗೆ ತುರುಕಿದ್ರು. ಇಷ್ಟೆಲ್ಲ ಹಿಂಸೆ ಕೊಟ್ಟುಬಿಟ್ರು. ಆಗ ಶಾಂತನಾಗೇ ಇದ್ದ ಬಂದಾಬೈರಾಗಿ ಬಂದಿದ್ದೆಲ್ಲ ಎದುರಿಸಬೇಕು ಅಂತ. ಆಗ ಮತ್ತೊಂದು ಆಮಿಷವನ್ನು ಒಡ್ಡಿದ್ರು. ನೀನು ನಿನ್ನ ಗುರುಗಳನ್ನು ತ್ಯಾಗ ಮಾಡಿ ಹೊರಗಡೆಗೆ ಬಾ. ನೀನು ನಮ್ಮ ಧರ್ಮಕ್ಕೆ ಒಪ್ಕೊಂಬಿಡು, ಸ್ವೀಕಾರ ಮಾಡು, ನೀನು ಬಿಡುಗಡೆ ಮಾಡ್ತೀವಿ, ನೀನು ಪದವಿ ಕೊಡ್ತೀವಿ ಅಂತ. ಸನ್ಯಾಸಿಯಾಗಿ ಗುಹೆಯಲ್ಲಿ ಇದ್ದವನು ಗುರುಗಳಿಗೆ ಶಿಷ್ಯನಾಗಿ ಶರಣಾಗತನಾದ ಮೇಲೆ ಇಷ್ಟೆಲ್ಲ ಹೋರಾಟ ಮಾಡಿದ್ದಾನೆ. ನನ್ನ ಪ್ರಾಣ ಹೋದರೂ ಗುರುಗಳನ್ನು ಬಿಟ್ಟು ಬರಲ್ಲ ಅಂದಾಗ ಅವನಿಗೆ ಹಾಡ್ದು ಬಾಡ್ದು ಕೊಂದು ಸಾಯಿಸಿಬಿಟ್ರು. ಅವನ ದೇಹ ತಗೊಂಡೋಗಿ ಯಾವುದೋ ಕಾರ್ಪಲಿಗೆ ಹಾಕಿಬಿಟ್ರು. ಆಮೇಲೆ ಇದೇ ಮೊಘಲರು 1852 ತನಕ ಮಾಡಿದರು. 2ನೇ ಬಹದ್ದೂರ್ ಶಾ ಕಾಲದಲ್ಲೇ ಸಿಪಾಯಿ ದಂಗೆ ನಡೀತು. ಬಹದ್ದೂರ್ ಶಾನ ಆಡಳಿತವು ಅಂತ್ಯವಾಯಿತು. ನೋಡಿ, ಯಾವುದೇ ಪ್ರಭುತ್ವ ದುಷ್ಟತನದಿಂದ ಇರ್ತಾ ಹೋದರೆ ಎಲ್ಲರಿಗೂ ಮೋಸ ಮಾಡ್ತಾ ಹೋಗ್ತಾರೆ. ಯಾವತ್ತು ಇವರು ಮಾಡಿದ್ದೇನೆ ನಾಳೆ ಡಿವೈಡ್ ರೂಲ್ ಪಾಲಿಸಿನೇ ಬ್ರಿಟಿಷರು ಮಾಡಿದ್ದು. ನಮ್ಮವರು ವಿದೇಶಿಯರ ಮಾತಿಗೆ ಬಲಿಗೊಟ್ಟು ನಮ್ಮಲ್ಲಿ ಒಡಕುಡ್ಸ್ಕೊಂಡೇ ಹಾಳಾಗಿತ್ತು. ಆದರೆ ಬಂದಾಬೈರಾಗಿಯ ಸ್ಥೈರ್ಯ, ಧೈರ್ಯ, ಸಾಹಸ ಅದು ಹೆಚ್ಚು ಜನಕ್ಕೆ ಗೊತ್ತೇ ಇಲ್ಲ. ಹೀಗೆ ನಾವು ಸ್ವಾತಂತ್ರ್ಯ ಬಂದು ನಮಗೆ 76 ವರ್ಷ ಆಯಿತು. ಈಗಲೂ ಸಹಿತ ನಾವು ಎಲೆಮರೆಯಕಾಯಿಯಾಗಿ ಇದ್ದಾರಲ್ಲ, ದೇಶಕ್ಕಾಗಿ ಹೋರಾಡಿರೋದು, ಪ್ರಾಣಾರ್ಪಣೆ ಮಾಡಿರೋದು, ಅವರ ಉತ್ಸಾಹ, ರಾಷ್ಟ್ರಪ್ರೇಮ ಗೌರವಿಸಬೇಕಲ್ವ. ನಮಸ್ಕಾರ.